ನಮಸ್ಕಾರ. ಏಕಮುಖ ಯೂಟ್ಯೂಬ್ಗೆ ಸ್ವಾಗತ. ಮಂಡ್ಯ ಜಿಲ್ಲೆ ಮದ್ದೂರು ತಾಲ್ಲೂಕಿನ ಆಲೂರು ಗ್ರಾಮದಲ್ಲಿ ನೆಲೆಸಿರುವ ಕುರುಬರ ಕುಲ ದೇವರಾದ ಶ್ರೀ ಬೀರೇಶ್ವರಸ್ವಾಮಿ ದೇವಸ್ಥಾನದ ಜೀರ್ಣೋದ್ಧಾರ ಹಾಗೂ ಲೋಕಾರ್ಪಣಾ ಮಹೋತ್ಸವವು ಅತ್ಯಂತ ಯಶಸ್ವಿಯಾಗಿ ನೆರವೇರಿದೆ. ಫೆಬ್ರವರಿ 24ರಿಂದ 27ರವರೆಗೆ ನಡೆದ ಈ ಧಾರ್ಮಿಕ ಸಂಭ್ರಮದ ಸಾರಾಂಶ ಮತ್ತು ಭಕ್ತಿಪೂರ್ವಕ ಕೃತಜ್ಞತಾ ಬರಹ ಇಲ್ಲಿದೆ. ಭಕ್ತಿ ಸಾಗರದಲ್ಲಿ ಆಲೂರು ಗ್ರಾಮ ಶ್ರೀ ಬೀರೇಶ್ವರಸ್ವಾಮಿ ದೇವಸ್ಥಾನದ ಲೋಕಾರ್ಪಣೆ. ಮದ್ದೂರು ತಾಲ್ಲೂಕಿನ ಆಲೂರು ಗ್ರಾಮದ ಆರಾಧ್ಯ ದೈವ ಶ್ರೀ ಬೀರೇಶ್ವರಸ್ವಾಮಿಯ ನೂತನವಾಗಿ ಜೀರ್ಣೋದ್ಧಾರಗೊಂಡ ದೇವಸ್ಥಾನವು ಭಕ್ತಾದಿಗಳ ಹರ್ಷೋದ್ಗಾರದ ನಡುವೆ ಲೋಕಾರ್ಪಣೆಯಾಗಿದೆ. ಗ್ರಾಮದ ಸಾಂಸ್ಕೃತಿಕ ಮತ್ತು ಧಾರ್ಮಿಕ ಇತಿಹಾಸದಲ್ಲಿ ಈ ಕ್ಷಣ ಒಂದು ಸುವರ್ಣ ಅಧ್ಯಾಯವಾಗಿ ದಾಖಲಾಗಿದೆ. ಕಾರ್ಯಕ್ರಮದ ಮುಖ್ಯಾಂಶಗಳು: ಧಾರ್ಮಿಕ ವಿಧಿವಿಧಾನಗಳು. ನಂಜನಗೂಡಿನ ಪ್ರಧಾನ ಅರ್ಚಕರಾದ ಜೆ. ನಾಗಚಂದ್ರ ದೀಕ್ಷಿತ್ ಅವರ ನೇತೃತ್ವದಲ್ಲಿ ವೇದಪಾರಾಯಣ, ವಿಗ್ರಹ ಪ್ರತಿಷ್ಠಾಪನೆ ಹಾಗೂ ಮಹಾಮಂಗಳಾರತಿ ಕಾರ್ಯಕ್ರಮಗಳು ಶಾಸ್ತ್ರೋಕ್ತವಾಗಿ ಜರುಗಿದವು. ಜಾನಪದ ಸೊಗಡು. ಮೈಲಾರಲಿಂಗಧಾರಿಗಳಾದ ಗೊರವಯ್ಯ ಹಾಗೂ ಗಣಾಚಾರಿಗಳಿಂದ ನಡೆದ ಬೀರೇಶ್ವರಸ್ವಾಮಿ ಗಡಿಕೂಟದ ದೇವರುಗಳ ಮೆರವಣಿಗೆ ನೋಡುಗರ ಕಣ್ಮನ ಸೆಳೆಯಿತು. ಹುಲಿ ಪ್ರದರ್ಶನ ಮತ್ತು ಕತ್ತಿಪವಾಡದಂತಹ ಸಾಹಸಮಯ ಕಲೆಗಳು ಕಾರ್ಯಕ್ರಮಕ್ಕೆ ವಿಶೇಷ ಕಳೆ ತಂದವು. ಜನಸಾಗರ. ಆಲೂರು ಮತ್ತು ಆಲೂರು ದೊಡ್ಡಿ ಗ್ರಾಮಸ್ಥರು ಭಕ್ತಿಯಿಂದ ಮೀಸಲು ನೀರು ತರುವ ಮೂಲಕ ಸಂಪ್ರದಾಯವನ್ನು ಎತ್ತಿ ಹಿಡಿದರು. ಸಹಸ್ರಾರು ಭಕ್ತರಿಗೆ ಏರ್ಪಡಿಸಲಾಗಿದ್ದ ಅನ್ನಸಂತರ್ಪಣೆ ದಾಸೋಹದ ಸಂಕೇತವಾಗಿತ್ತು. ಗಣ್ಯರ ಉಪಸ್ಥಿತಿ. ದೇವಸ್ಥಾನದ ವ್ಯವಸ್ಥಾಪಕ ಹಾಗೂ ಪ್ರಧಾನ ಅರ್ಚಕರಾದ ನಿಜ ಬೀರಪ್ಪ ಹೆಗ್ಗಡೆ ಅವರ ಮಾರ್ಗದರ್ಶನದಲ್ಲಿ ನಡೆದ ಈ ಸಮಾರಂಭದಲ್ಲಿ ಅನೇಕ ಸ್ಥಳೀಯ ರಾಜಕೀಯ ಮತ್ತು ಸಾಮಾಜಿಕ ಮುಖಂಡರು ಭಾಗವಹಿಸಿ ದೈವಕೃಪೆಗೆ ಪಾತ್ರರಾದರು. ಕೃತಜ್ಞತೆಗಳು. ಈ ಮಹತ್ಕಾರ್ಯಕ್ಕೆ ಕೈಜೋಡಿಸಿದ ಗ್ರಾಮದ ಯಜಮಾನರುಗಳು ಮತ್ತು ಭಕ್ತ ಸಮೂಹಕ್ಕೆ ಹಾಗೂ ದೇವಸ್ಥಾನದ ಅಭಿವೃದ್ಧಿಗೆ ಶ್ರಮಿಸಿದ ಪ್ರತಿಯೊಬ್ಬರಿಗೂ ಶ್ರೀ ಬೀರೇಶ್ವರಸ್ವಾಮಿಯು ಆಯುಷ್ಯ, ಆರೋಗ್ಯ ಮತ್ತು ಐಶ್ವರ್ಯವನ್ನು ನೀಡಿ ಸಲಹಲಿ ಎಂದು ಆಶಿಸೋಣ. ಶಕ್ತಿಯೇ ಭಕ್ತಿ, ಭಕ್ತಿಯೇ ಮುಕ್ತಿ. ಜೈ ಶ್ರೀ ಬೀರೇಶ್ವರಸ್ವಾಮಿ. ಧನ್ಯವಾದಗಳು.